ಮಾವ ಒಬ್ಬರೇ ನಿಂತ್ಕೊಂಡು ಯಾರ್ದೋ ಮದುವೆ ಬಗ್ಗೆ ಮಾತನಾಡ್ತಾ ಇದ್ದಾಗೆ ಕಾಣಿಸ್ತಾ ಇದೆ. ಯಾರ ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ ಮಾವ? ಏನಿಲ್ಲಮ್ಮ, ನನ್ನ ಮನೆಯಲ್ಲಿ ತಮ್ಮಂದಿರು ಬೆಳೆದು ದೊಡ್ಡವರಾಗಿದ್ದಾರೆ. ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ. ನೋಡಮ್ಮ, ನಿನ್ನೊಂದು ಮಾತು ಕೇಳಬೇಕಂತ ಮಾಡಿದ್ದೇನೆ. ಆ ಮಾತನ್ನು ನಡೆಸ್ಕೊಡ್ತೀನಮ್ಮ? ಕೇಳಿ ಮಾವ, ಅದೇನೇ ಇದ್ರು ಖಂಡಿತವಾಗ್ಲೂ ನಾನು ನಡೆಸ್ಕೊಡ್ತೀನಿ. ನೋಡಮ್ಮ, ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಆದ ನಿನ್ನನ್ನು ಇಲ್ಲಿವರೆಗೆ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದ್ದೇನೆ. ಈ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಬೇಕಂತ ತುಂಬ ದಿನದಿಂದ ಕನಸು ಕಾಣ್ತಾ ಇದ್ದೇನೆ. ಅದಕ್ಕೋಸ್ಕರ ನನ್ನ ತಮ್ಮನಾದ ಅರ್ಜುನ ಜೊತೆ ನಿನ್ನ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೇನೆ. ಇದಕ್ಕೆ ನೀನು ಒಪ್ಪಿಗೆನಮ್ಮ? ಮಾವ, ಅನಾಥೆಯಾಗಿರುವ ನನ್ನನ್ನು ಕರೆ ತಂದು ಈ ಮನೆಗೆ ಸೊಸೆಯನ್ನಾಗಿ ಮಾಡಿಕೊಳ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಜಕ್ಕೂ ನೀವು ನನ್ನ ಪಾಲಿನ ದೇವರು ಮಾವ, ದೇವರು. ಹಾಗೆಲ್ಲ ಮಾತಾಡಬೇಡಮ್ಮ. ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ಹೋಗ್ಲಿ, ಶಂಕರ ಇಲ್ಲಿ ಕಾಣ್ತಾ ಇಲ್ಲ. ಅಣ್ಣ, ಗಂಗಾ ನೀನು ಏನು ವಿಚಾರ ಮಾಡ್ತಾ ಕಾಣ್ತಿದ್ದೀರಿ? ಏನಿಲ್ಲಪ್ಪ, ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಏನಿಲ್ಲ, ಗಂಗಳನ್ನ ಈ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ಬೇಕಂತ ತುಂಬ ದಿನದಿಂದ ಕನಸು ಕಾಣ್ತಾ ಇದ್ದೀವಿ. ಅಣ್ಣನಾದ ಅರ್ಜುನ್ ಜೊತೆ ಗಂಗಳ ಮದುವೆ ಮಾಡಬೇಕಂತ ನಿರ್ಧಾರ ಮಾಡಿದ್ದೇನೆ. ಹಾಗೆ ನಿನಗೂ ಒಂದು ಯಾವುದಾದ್ರೂ ಬಡವ್ರ ಮನೆ ಹೆಣ್ಣನ್ನು ತೆಗೆದು ಮದುವೆ ಮಾಡಿಬಿಟ್ರೆ ನಮ್ಮ ತಲೆ ಮೇಲಿನ ಭಾರ ಇಳಿದ ಹಾಗೆ ಅಂತ ಗಂಗಾ ನಾನು ಮಾತಾಡ್ತಾ ಇದ್ದೀನಿ. ಅಣ್ಣ, ಬಡವರು ಅಂತ ಯಾಕೆ ಬೆಚ್ಚಗಳು ಅಂತ ಮಾತಾಡ್ತಿರುವೆ? ಏಕೆ ಶ್ರೀಮಂತ ಮನೆಯ ಹೆಣ್ಣು ಮದುವೆ ಆಗಬಾರ್ದು ನಿಯಮವಾದ್ರೂ ಇದೆ, ಇಲ್ಲ ಕಾನೂನಿನಲ್ಲಾದ್ರೂ ಇದೆ? ಶಂಕರ, ಏನು ನಿನ್ನ ಮಾತಿನ ಅರ್ಥ? ಅಣ್ಣ, ನಾನು ಮದುವೆ ವಿಚಾರದಲ್ಲಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನು ಮದುವೆ ವಿಚಾರದಲ್ಲಿ ನೀನೇ ಒಂದು ನಿರ್ಧಾರಕ್ಕೆ ಬಂದಿದೆಯಾ? ಹೌದಣ್ಣ. ಏನಪ್ಪ ನಿನ್ನ ನಿರ್ಧಾರ? ಈ ಊರಿನ ಅಗರ್ಭ ಶ್ರೀಮಂತ ಜಯರಾಜ್ ಸಾವ್ಕಾರ ಅಂತ, ಅವಳ ತಂಗಿ ನಾನು ಕಾಲೇಜಿನಲ್ಲಿ ಪ್ರೀತಿ ಮಾಡ್ತಿದ್ವಿ. ಅವಳನ್ನೇ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ್ದೀನಿ ಅಣ್ಣ. ಶಂಕರ, ಏನೋ ಮಾತಾಡ್ತಾ ಇದೀಯಾ? ನಾವು ಬಡವರು, ಅವರು ಶ್ರೀಮಂತರು. ನನ್ನ ತಮ್ಮ ಓದಿ ವಿದ್ಯಾವಂತನಾಗ್ಲಿ ಅಂತ ಕಾಲೇಜಿಗೆ ಕಳಿಸಿದ್ರೆ ಪ್ರೀತಿ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಾ ಇದೆಯಲ್ಲೋ. ಎಷ್ಟೇ ಕಷ್ಟ ಆದ್ರೂ ನನ್ನ ತಮ್ಮ ಓದಿ ವಿದ್ಯಾವಂತನಾಗ್ಲಿ ಅಂತ ಎಷ್ಟೋ ದಿನಗಳಿಂದ ಕನಸು ಕಾಣ್ತಾ ಇದ್ದೀನಿ. ಅಂಥದ್ರಲ್ಲಿ ಹೋಗಿ ಹೋಗಿ ಪ್ರೀತಿ ಮಾಡಿದ್ದೇನಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಬರೋದಲ್ಲ ನನ್ನ ಜನ್ಮಕ್ಕೆ. ಎಲ್ರು ಯಾಕೊಂತರ ಇದ್ದೀರಾ? ಏನ್ ನಡೀತಾ ಇದೆ ಮನೆಯಲ್ಲಿ? ನೋಡ ಅರ್ಜುನ, ಈ ಮನೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ಆಮೇಲೆ ಹೇಳ್ತೇನೆ. ಆದ್ರೆ ನನಗೊಂದು ಮಾತು ಕೇಳಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಆ ಮಾತನ್ನು ನೀನು ನಡೆಸ್ಕೊಡ್ತೀನಪ್ಪ? ಇದು ಚಿಕ್ಕವನಿರ್ಬೇಕಾದ್ರೆ ಹೆತ್ತ ತಂದೆ ತಾಯಿಗಳನ್ನ ಕಳ್ಕೊಂಡು ತಪ್ಪಲಿಯಾದ ಈ ಕಂದನನ್ನ ಸಾಕಿ ಸಲು ಇಷ್ಟತ್ರಕ್ಕೆ ಬೆಳೆಸಿದ ನನ್ನ ತಂದೆಯಣ್ಣ ನೀನು. ಅಂದಾಗ ನಿನ್ನ ಮುಂದೆ ನಿಂತು ಮಾತು ಕೊಡುವಷ್ಟು ದೊಡ್ಡವನಲ್ಲ ಅಣ್ಣ ನಾನು. ಕೇಳೋಣ ಅದು ಯಾವ ಮಾತಂತ. ಏನಿಲ್ಲಪ್ಪ, ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಾದ ಗಂಗಳನ್ನ ಈ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ಬೇಕಂತ ಎಷ್ಟೋ ದಿನಗಳಿಂದ ಕನಸು ಕಾಣ್ತೀನಿ. ಹಾಗೆ ನಿನ್ನ ಜೊತೆ ಗಂಗಾಳ ಮದುವೆ ಮಾಡ್ಬೇಕಂತ ನಿರ್ಧಾರ ಕೂಡ ಮಾಡಿದ್ದೇನೆ. ಇದಕ್ಕೆ ನೀನು ಒಪ್ಪಿಗೆನಪ್ಪ? ಅಣ್ಣ, ನೀನು ಯಾವ ಹೆಣ್ಣನ್ನ ಕೈ ಮಾಡಿ ತೋರಿಸ್ತೀಯೋ ಅದೇ ಹೆಣ್ಣಿಗೆ ಕಣ್ಣು ಮುಚ್ಚಿ ತಾಳಿ ಕಟ್ತೀನಿ ನಾನು. ಇದು ನನ್ನ ತಮ್ಮ ಅಂದ್ರೆ ಕೇಳಿದೇನೋ? ನಿನ್ನ ಅಣ್ಣನ ಮಾತಾದ್ರೆ ಕೇಳಿ ತಿಳ್ಕೋ. ಅಣ್ಣ, ಶಂಕರ್ನ ಯಾಕೆ ಬೈತಾ ಇದೀಯಾ? ಅಲ್ಲ, ಶಂಕರ್ ಏನ್ ತಪ್ಪು ಮಾಡಿದ? ಏನು ತಪ್ಪು ಮಾಡಿದಾನೆ ಅಂತ ಅವನ್ನ ಕೇಳಿ ಹೇಳ್ತಾನೆ. ಶಂಕರ, ಅಣ್ಣ ಇಷ್ಟೊಂದು ಬೈತಾ ಇದ್ದಾನೆ, ಅದು ಯಾವ ತಪ್ಪು ಮಾಡಿದೀಯೋ? ಅಣ್ಣ, ಅದು ಏನದು? ಹೇಳಪ್ಪ, ಅಣ್ಣ ಕೇಳ್ತಾ ಇದ್ದಾನೆ, ಹೇಳು. ಏನು ಕಣಂದಾರಿ ಕೆಲಸ ಮಾಡಿದೀಯ ಅಂತ. ಅಣ್ಣ, ಅವನು ಹೇಳ್ತಾ ಇಲ್ಲ, ನೀನಾದ್ರೂ ಹೇಳಣ್ಣ. ಹೇಳ್ತೀನಪ್ಪ. ನನ್ನ ತಮ್ಮ ವಿದ್ಯಾವಂತನಾಗಲಿ ಬುದ್ಧಿವಂತನಾಗಲಿ ಅಂತ ಕಾಲೇಜಿಗೆ ಕಳಿಸಿದ್ರೆ ಕಾಲೇಜಿನಲ್ಲಿ ಹುಡುಗಿನ ಪ್ರೀತಿ ಮಾಡಿದನಂತ ಹೇಳ್ತಾ ಇದೆ. ಪ್ರೀತಿ ತಾನೇ ಮಾಡ್ಲಿ ಬಿಡಣ್ಣ, ಪ್ರೀತಿ ಮಾಡೋ ವಯಸ್ಸೈತಿ. ಅಲ್ಲಪ್ಪ, ಪ್ರೀತಿ ಮಾಡೋ ವಯಸ್ಸೈತಿ, ಅದು ನನಗೆ ಗೊತ್ತೈತಿ. ಯಾವುದೋ ಒಂದು ಬಡವ್ರ ಮನೆ ಹೆಣ್ಣನ್ನು ಪ್ರೀತಿ ಮಾಡಿದ್ರೆ ನಾನು ಒಪ್ಕೊಳ್ತಾ ಇದ್ದೆ. ಅವನು ಪ್ರೀತಿ ಮಾಡಿದ ಹೆಣ್ಣು ಯಾರು ಗೊತ್ತಾ? ನನ್ನ ನಿನ್ನ ವೈರಿಯಾದ ಜೈರಾಜ್ ಸಾವ್ಕಾರ ತಂಗಿನ ಪ್ರೀತಿ ಮಾಡಿದನಂತೆ. ಶಂಕರ್, ಶಂಕರ್, ತಿಳಿದು ಹಾವಿನ ಮೇಲೆ ಕಾಲಿಟ್ಟು ಕಚ್ಚಿ ವಿಷ ಕಕ್ಕದೆ ಬಿಟ್ಟಿದ್ಯಾ ಸರ್ಪ ಕೂಡ ಬಿಡು. ನನಗೂ ಅವನಿಗೂ ಹಾವು ಮುಗ್ಗಿಸ್ಕಿರ್ತ ಭೈರತ್ವ ಇದೆ. ಹೋಗಿ ಹಂತೋಡ್ ತಂದಿನ ಈ ಮನೆ ಸೊಸೆ ಮಾಡ್ತೀನಂದ್ರೆ ಶಂಕರ್,
ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅಂದ್ರೆ ನೀ ಪ್ರೀತಿ ಮಾಡಿದ ಗಂಗಾನ್ ಮದ್ವೆ ಆಗ್ಬಹುದು, ನಾ ಪ್ರೀತಿ ಮಾಡಿದ ಶೀಲಾನ್ ಮದ್ವೆ ಆಗ್ಬಾರ್ದು. ಶಂಕರ್, ಪ್ರೀತಿ ಮದುವೆ ಆಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ವೋ. ನೀನ್ ಪ್ರೀತಿ ಈ ಮನೆಗೆ ಸೊಸೆಯಾಗಿ ಬರುವ ಹೆಣ್ಣು ಸುಮತಿ ಶ್ರೀಮತಿ ಆಗಿರ್ಬೇಕೆ ವಿನಃ ಈ ಮನೆ ಹೊಡೆದು 3 ಬಾಗಿಲು ಮಾಡುವ ನೀಚನ್ನ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ಶಂಕರ, ವಯಸ್ಸಲ್ಲಿ ನಿನಗಿದ್ರು ದೊಡ್ಡ ಮದರು ಚಿಂತಿಲ್ಲ. ನೀನು ಕಾಲಿಗೆ ಬಿದ್ದು ಬೇಡ್ಕೋತೀನಿ ಶಂಕರ್, ಈ ಮದುವೆ ನೋಡೋಣ, ನಾ ಏನು ಅವಿದ್ಯಾವಂತನಲ್ಲ, ನಾನು ಒಬ್ಬ ವಿದ್ಯಾವಂತ. ನನ್ನ ಜೀವನದಲ್ಲಿ ಹೇಗಿರಬೇಕು, ಯಾರು ಮದುವೆ ಆಗ್ಬೇಕು ಅದು ನನ್ನ ಇಷ್ಟ. ಮುಚ್ಚ ಬಾಯಿ. ಅಣ್ಣಂದಿರ ಎದುರುಗಡೆ ನಿಂತು ಮಾತಾಡುವಷ್ಟು ದೊಡ್ಡವನಾಗಿ ಬಿಟ್ಟೇನೋ ನೀನು. ಅದು ಅವನ್ ತಪ್ಪಲ್ಲಣ್ಣ, ಅದು ಅವನ್ ತಪ್ಪಲ್ಲ. ನನ್ನ ತಮ್ಮ ತಾಯಿ ಇಲ್ಲದ ತಪ್ಪಲಿ ಅವಂಗ ತಾಯಿ ಕೊರಗು ಕಾಣಬಾರ್ದು ಅಂತ ನೀನು ಉಪವಾಸ ಇತ್ತು ಅವನ ಹೊಟ್ಟೆಗೆ ಹೊಟ್ಟೆ ತುಂಬ ಅನ್ನ ಕೊಟ್ಟಲ್ಲಣ್ಣ, ಅದು ನಿನ್ನ ತಪ್ಪು. ನನ್ನ ತಮ್ಮ ಓದಿ ವಿದ್ಯಾವಂತ ಆಗಲಿ ಅಂತ ನಮ್ಮ ಹೊಲದಾಗ ದುಡಿಯುವುದಲ್ದ ಇನ್ನೊಬ್ರು ಹೊಲದಾಗ ಕೂಲಿ ನಾಲಿ ಮಾಡಿ ಇವನಿ ಪಿಕಾಂ ಪದವಿದಾರ ಮಾಡಿದೆಯಲ್ಲ, ಅದು ನಿನ್ನ ತಪ್ಪಣ್ಣ. ಶಂಕರ, ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವರನ್ನ ಮರಿಬಾರ್ದು ಅಂತ ಹೇಳ್ತಾರೆ. ಅಂತಂದ್ರಾಗ ಅಣ್ಣ 20 ವರ್ಷ ಅವನ ಬಾಯಾಗಿನ ತುತ್ತು ತೆಗೆದ ನಿನ್ನ ಬಾಯಾಗಿಟ್ಟ ಇಷ್ಟು ದೊಡ್ಡವನಾಗಿ ಮಾಡ್ಯಾನು. ಆ 20 ವರ್ಷದ ಪ್ರೀತಿ ಮುಂದೆ 5 ನಿಮಿಷ ಅಪ್ಪಿ ಮುತ್ತಾಡುವ ಆ ಹೆಣ್ಣಿನ ಪ್ರೀತಿ ನಿನಗೆ ಶ್ರೇಷ್ಠವಾಯ್ತೇನೋ. ಶಂಕರ, ದಯವಿಟ್ಟು ನಿನ್ನ ಕೈ ಮುಗಿದು ಕೇಳ್ಕೋತೀನಿ, ನಿನ್ನ ಮನಸ್ಸು ಬದಲಾಯಿಸು ಶಂಕರ. ಅಣ್ಣ, ಈ ನಿಮ್ಮ ಮೊಸಳೆ ಕಣ್ಣಿಗೆ ಕರಗಲಾರದು ಈ ಶಂಕರನ ಮನ. ಕೊನೆಯದಾಗಿ ಹೇಳ್ತೀನಿ, ಮದುವೆ ಆಗುವುದಂದ್ರೆ ಅವ್ರನ್ನೇ ಬರ್ತೀನಿ. ಶಂಕರ, ನಾವು ಹಾಕೋ ಕಣ್ಣೀರು ಅವನ ದೃಷ್ಟಿಯಲ್ಲಿ ಮೊಸಳೆ ಕಣ್ಣೀರಂತೆ. ಅವನಿಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ವಿದ್ಯೆ ಕಲಿಸಿದೀವಿ. ಒಂದು ಹೆಣ್ಣಿನಿಗೋಸ್ಕರ ನಿರ್ಧಾರ ಹೇಳಿ ಹೋಗ್ತಾ ಇದ್ದಾನೆ. ನೋಡ ಅರ್ಜುನ, ಶಂಕರ ಮದುವೆ ವಿಚಾರದಲ್ಲಿ ನನಗೇನು ತಿಳಿತಾ ಇಲ್ಲ. ಇದಕ್ಕೆ ನೀನೇ ಏನಾದರೂ ಒಂದು ನಿರ್ಧಾರ ತೆಗೆದುಕೋ. ನಾನು ಹೊಲದ ಕಡೆ ಕೆಲಸ ಇದೆ, ಬರ್ತೀನಿ. ಮಾವ, ಹೂವಿನ ಜೊತೆ ನಾರು ಸೇರಿದ್ರೆ ಅದು ಸ್ವರ್ಗ ಸೇರಿದಂತೆ. ಅದು ನಿಮ್ಮಂಥವ್ರನ್ನು ನಾನು ಮದುವೆ ಆಗಬೇಕಾದ್ರೆ ಅದು 7 ಜನ್ಮ ಪುಣ್ಯ ಮಾಡಿರ್ಬೇಕು ಮಾವ, ಪುಣ್ಯ ಮಾಡಿರ್ಬೇಕು. ಹೌದು ಗಂಗಾ, ನಿನ್ನಂತವಳ ಪಡೆಯೋದಕ್ಕೆ ನಾನು ಪುಣ್ಯನೇ ಮಾಡಿದ್ದೀನಿ. ಮಾವ, ನಿಮ್ಮನ್ನು